ಓ ಆಶಾ, ನಮಸ್ಕಾರ ಜಮೀನ್ದಾರಿ. ಯಾರು? ತಾವು? ಅದು ನಿನ್ನ ಹುಚ್ಚು ಕಲ್ಪನೆ ಆಶಾ. ನಾನು ಜಮೀನ್ದಾರ್ನಲ್ಲ, ಧನಿಕನಲ್ಲ. ನಾನೊಬ್ಬ ಜಮೀನ್ದಾರ್ ಸಾಕಿದ ಅನಾಥ ಅಷ್ಟೇ ಆಶಾ. ಅಂಥ ಮಾತಿಗೆ ಸಿರಿ ಸಂಪತ್ತಿನ ಸಾಗರದ ಅರಸರು ತಾವು. ಆ ದೇವರು ತಮಗೆ ಯಾವುದಕ್ಕೆ ಕೊರತೆ ಮಾಡಿದ್ದಾನೆ ಹೇಳಿ? ಆಶಾ, ನೀನು ಅನ್ನೋದು ನಿಜ. ಆದರೆ ಸತ್ಯ ಸಂಗತಿ ನಿನ್ನೆದುರು ಬಿತ್ತರಿಸಿದರೆ ನೀನು ನಿಜವಾಗಲೂ ಆಶ್ಚರ್ಯ ಪಡುವೆ ಆಶಾ. ನಾನು ಚಿಕ್ಕವನಿರುವಾಗಲೇ ಮನೆ ಮನೆ ತಿರುದು ನನ್ನ ಗಂಡು ಕರಮಪಟ್ಟು ಸಾಕಿ ಸಲುಹಿದರು ಆ ದಯಾನಂದನ ತಾಯಿಯವರು ತನ್ನ ಒಡ ಹುಟ್ಟಿದ ಸಹೋದರಕ್ಕಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಿದ್ದಾರೆ ಆ ಪರೋಪಕಾರಿ ದಯಾನಿಧಿ ದಯಾನಂದ. ಈಗಲಾದ ಅರ್ಥವಾಯ್ತಾ ಆಶಾ ನನ್ನ ಇತಿಹಾಸ? ಆದರೂ ತಾವು ಭಾಗ್ಯವಂತರು. ತಮ್ಮಂತ ವಿಶ್ವಾಸವೇ ಸಿರಿವಂತರು ಸಿಗೋದು ತುಂಬಾನೇ ವಿರಳ ಈಗಿನ ಕಾಲದಲ್ಲಿ. ಎಲ್ಲವೂ ನನ್ನ ಸಾಕತಾಯಿ ಆಶೀರ್ವಾದ ಆಶಾ. ಮೇಲಾಗಿ ಶ್ರೀರಾಮಚಂದ್ರನಂತಿರುವ ಧರ್ಮವೀರ ದಯಾನಂದನ ಕೊಡುಗೆ. ಕರೆಕ್ಟ್ ನಿಮ್ಮ ಮಾತು. ಅವರ ತ್ಯಾಗ, ಕರುಣೆ, ಮಮತೆ, ಮಮಕಾರಕ್ಕೆ ಯಾವುದು ಸಾಟಿಯಾಗಲಾರದು. ಆಶಾ, ನೀನು ತಪ್ಪು ಭಾವಿಸಿದರೆ ನಿನ್ನನ್ನು ಮಾತ ಕೇಳಬೇಕಂದ್ರೆ ಸಂಕೋಚ ಪಡೆದು ಕೇಳಿ. ಮತ್ತೆ ಹೋಗ್ಲೇ ಬಿಡಿ ಆಶಾ. ಹೀಗೆ ಮಾತು ಯಾಕೆ ಭಯ ಮಾಡ್ತಾ ಇದೆಯಾ? ನಿರ್ಭಯವಾಗಿ ಕೇಳಿ. ಮತ್ತೆ ನೀನು ನನ್ನನ್ನು ಅನ್ನತ ಮಾತ್ರ ಭಾವಿಸಬಾರದು. ಮತ್ತೆ ನೀನು ನನ್ನನ್ನು ತಪ್ಪಾಗಿ ಮಾತ್ರ ತಿಳಿಯಬಾರದು. ಅಯ್ಯೋ, ನಿಮ್ ಮಾಡಿಯಾಗಿಯೂ ನಾನು ತಪ್ಪು ಭಾವಿಸೋದಿಲ್ಲ. ಈಗಲಾದ್ರೂ ಹೇಳಿ. ಅಯ್ಯೋ, ಇದೇನು ಹಣೆಯನ್ನು ಇಟ್ಟು ಬಿಟ್ರಿ ಅಲ್ಲ ಆಶಾ? ಹೌದು, ಮನಸ್ಸಿಗೆ ಹತ್ತಿರ ಆದವರು ದೇವರ ಸಮಾನ ಅಂತ ಹೇಳ್ತಾರೆ. ಅದಕ್ಕಾಗಿ ನಾನು ನಿಮ್ಮ ಆಣೆ ಮಾಡಿದ್ದು. ಅಂತೂ ನಾನು ನಿನ್ನ ಮನಸ್ಸಿಗೆ ಹತ್ತಿರವಾದ ವ್ಯಕ್ತಿ ಎಂದೆಂತಾಯ್ತಲ್ಲವೇ? ಮನುಷ್ಯ ತನ್ನ ವಯಸ್ಸಿಗೆ ಅನುಗುಣವಾಗಿ ಮನದಲ್ಲಿ ಏನೇನು ಆಶೆ ಹೊರೆಯನ್ನು ಕಟ್ಟುತ್ತಾನೆ. ನಿನಗೂ ಏನಾದ್ರೂ ಹಂಗ ಆಶೆ ಆಕಾಂಕ್ಷೆಗಳು ಇರಬಹುದಲ್ಲ? ಕರೆಕ್ಟ್ ನಿಮ್ಮ ಮಾತು. ಹಾಗೇನಾದ್ರೂ ನಿಮಗೂ ಆಸೆ ಆಕಾಂಕ್ಷೆಗಳು ಇರಬಹುದಲ್ಲ? ಸಾಕಷ್ಟು ಬಯಕೆಗಳು ಮನೆ ಮಾಡಿಕೊಂಡಿವೆ. ಆದ್ರೆ ಬಡವರ ಬಯಕೆಗಳು ಚಿಗುರುವಾಗ್ಲೇ ಬಾಡಿ ಬಸವಳಿದು ಬೆಂದು ಹೋಗೋದ್ರಲ್ಲಿ ಸಂದೇಹವೇ ಇಲ್ಲ. ಅದಕ್ಕಾಗಿ ತಮ್ಮಂತ ಬಯಕೆ ಬಳ್ಳಿಗೆ ನಮ್ಮಂತವರ ಪವಿತ್ರತೆ ನೀರೆರೆದು ಬೆಳೆಸಲು ಸಿದ್ಧರಾದರೆ ನಾನೇ ಭಾಗ್ಯವತಿ ಅಂತ ಭಾವಿಸುವೆ. ಆಶಾ, ಬಹುದಿನದ ನನ್ನ ಮನದ ಬಯಕೆ ಇಂದು ಮುಚ್ಚಿಡದೆ ಬಿಚ್ಚಿ ಹೇಳುವೆ. ಹೇಳಿ ಆಶಾ, ಅನಾಥನಾದರೂ ನಾನು ಪರರ ಆಶ್ರಯದಲ್ಲಿ ಅರಸನಂತೆ ಬಾಳುತ್ತೇನೆ ಆಶಾ. ಮತ್ತೀಗೆ ಅನಾಥನ ಮಾತು. ನೇರವಾಗಿ ವಿಷಯಕ್ಕೆ ಬನ್ನಿ. ಆಶಾ, ನಿನ್ನ ರೂಪ ಸದ್ಗುಣ ಸಂಕೋಲೆಯಲ್ಲಿ ಬಂಧಿತನಾಗಿರುವೆ. ನೀನೇ ನನ್ನ ಬಾಳ ಸಂಗಾತಿಯಾಗುವೆ. ರವಿ, ಬಳ್ಳಿ ಒಂದು ಮರಕ್ಕೆ ಹಬ್ಬುವುದು ಸಹಜ. ಆದರೆ ಎಂಬ ಆತಂಕ ಬೇಕೆ ಆಶಾ? ನಮ್ಮ ಈ ಪ್ರೀತಿಗೆ ನಿಮ್ಮ ಅಣ್ಣನವರು ಒಪ್ಪಿಗೆ ಕೊಡ್ಬೇಕಲ್ಲ ಆಶಾ. ದಯ ಸಾಗರನಾದ ನನ್ನ ಅಣ್ಣ ಈ ವಿಷಯ ತಿಳಿದರೆ ಊರಿಗೆ ಸಿಹಿಯನ್ನು ಅನ್ಸುತ್ತಾನೆ ಆಶಾ. ನಾನೊಬ್ಬಳು ನಿವೃತ್ತ ಶಿಕ್ಷಕನ ಮಗಳು. ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ತಮಗೆ ಚೆನ್ನಾಗಿಯೇ ಗೊತ್ತಿದೆ. ಹೀಗಿದ್ದು ಈ ನನ್ನ ಬಾಳ ಬಳ್ಳಿಗೆ ಆಸರ್ನ ಮರವಾಗಿ ನೀವು ಮುಂದೆ ಬರ್ತಾ ಇದ್ದೀರಿ. ಇದರಿಂದ ನಿಮಗೇನಾದ್ರೂ ತೊಂದರೆಯಾಗುವುದೇನೋ ಅಂತ ಚಿಂತಿಸುವೆ ಆಶಾ. ಚಿಂತಿಸಿದರು ನನ್ನ ಮದುವೆಗೆ ನನ್ನ ಅಣ್ಣ ನಗು ನಗುತ್ತಾ ಒಪ್ಪುತ್ತಾನೆ. ಅಲ್ಲದೆ ನಿನ್ನಂತ ಸುಸಲೆ ನಮ್ಮ ಮನೆಗೆ ಸೊಸೆಯಾಗಿ ಬರುತ್ತಾಳಂದರೆ ಆನಂದದಿಂದ ಅನುಮತಿ ನೀಡಿ ನಮ್ಮಿಬ್ಬರ ಮದುವೆ ಮಾಡಿ ಮುಗಿಸುತ್ತಾನೆ ಆ ನನ್ನ ಅಣ್ಣ. ಹಾಗಾದ್ರೆ ನಾನೇ ಭಾಗ್ಯಶಾಲಿ ಅಲ್ವೇ? ನನ್ನ ಬಾಳ ಭಾಗ್ಯ ದೇವಿ ನೀನಾಗಿ ಬಂದರೆ ನಾನೇ ಪುಣ್ಯ ಪುರುಷ. ಹೊಗಳಿಕೆಯನ್ನ ಸಾಕು ಮಾಡಿ. ಈ ನನ್ನ ಮನದಿನ್ಯಾಗುವ ಮಲ್ಲಿಗೆ ನೊಗಳದೆ ಮತ್ತಾರು ನೊಗಳದೆ ಆಗ್ತದೆ ದೇವಿಯವರೇ.
ಜಮೀನ್ದಾರ ದಯಾನಂದ ಲತಾಳ ಪ್ರೇಮ ಪಾಶದಲ್ಲಿ ಬಂಧಿತನಾದರೆ ಅವರ ತಮ್ಮರ ಸ್ಥಾನದಲ್ಲಿರುವ ಈ ರವಿ ರೂಪಸಿ ಆಷಾಢ ಅನುರಾಗದಲ್ಲಿ ಮೈಮರೆತಿದ್ದಾನೆ. ಇವರಿಬ್ಬರ ಅಣ್ಣ ತಮ್ಮಂದಿರ ಪ್ರೇಮ ಸಾಮ್ರಾಜ್ಯದ ಅಡಿಗಳನ್ನು ಬುಧ ಸಹಿತ ಕೇಳುವ ಖಳನಾಯಕ ನಾನಾದಾಗಲೇ ನನ್ನ ಪಾತ್ರಕ್ಕೆ ಕೈಗಟ್ಟುವುದು ಜಗಜ್ಜಂಗ ಭೂಮಿಯಲ್ಲಿ. ಅಪಾಯದಿಂದ ಅಪಾಯ ತಂದೊಡ್ಡುವೆ ಆ ಆಷಾಢ ಜೀವನದಲ್ಲಿ. ಏನಾದರೂ ಪ್ಲಾನ್ ಮಾಡಿ ಆ ಮುಕ್ತ ಮನದವಳಾದ ಆಷಾಳನ್ನು ನನ್ನ ಕೈವಶ ಮಾಡಿಕೊಂಡು ಜಮೀನ್ದಾರನ ಸಂಪತ್ತನ್ನು ಕರಗಿಸುವ ಕುಟುಂಬ ಪ್ರವೃತ್ತಿಯವರು ನಾನಾಗಲೇಬೇಕು. ಹುಡುಗು ಸಿಗಬೇಕಾದರೆ ಮೋಡಗಳು ಒಂದಕ್ಕೊಂದು ಡಿಕ್ಕಿ ಹೊಡೆಯಬೇಕು. ಒಬ್ಬವನ ಮೇಲೇರಬೇಕಾದ್ರೆ ಇನ್ನೊಬ್ಬನನ್ನು ಕೆಳ ತುಳಿಯಲೇಬೇಕು. ಇದು ವೇದಾಂತ, ಅಲ್ಲ ಈ ಚಂದ್ರಕಾಂತನ ಸಿದ್ಧಾಂತ.